ಅಬ್ಬಿ. ಕಪ್ಪೆನಂಗಿಲ್ಲ, ಶಿಲೆ ಕೆತ್ತಬೇಕು. ಏನತ್ರ ಡೈಲಿ 150 ರೂಪಾಯಿ ಕ್ಲೀನಿಂಗ್ ಚಾರ್ಜಾ? ಗ್ರಾಮ ಪಂಚಾಯತಿಗೆ ಎಷ್ಟು ಕೊಡ್ತೀವಿ? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಅಂತೂ ಇಂತೂ ನಾವು ಟ್ರಿಪ್ಗೆ ಹೋಗೋ ಟೈಮು ಬಂದೇ ಬಿಡ್ತು. ಬೆಳಗಿನ ಜಾವ 4:45 ಆಗಿದೆ ಟೈಮ್ ಬಂದು. ಈಗ ಅಜ್ಜಿ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಿದರು. ನಾವು ಟ್ರಿಪ್ಗೆ ಹೋಗಬೇಕಾದ್ರೆ ನಾವೇ ಅಂತಲ್ಲ, ಎಲ್ಲರೂ ಅಷ್ಟೇ ಬೇರೆ ಎಲ್ಲಾದ್ರೂ ತೀರ್ಥಕ್ಷೇತ್ರಗಳಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ನಾವು ಹೋಗುವಂಥ ವಾಹನಕ್ಕೆ ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಆರಾಮಾಗಿ ಹೋಗಿ ಆರಾಮಾಗಿ ಮನೆಗೆ ಬಂದು ತಲುಪಲಿ ಅನ್ನೋ ಒಂದು ದೃಷ್ಟಿಯಿಂದ. ಹಾಗಾಗಿ ನಾನು ಕೂಡ ಪೂಜೆ ಮಾಡಿ, ಈಗ ಮನೆ ಯಾರೂ ಬಂದಿರಲಿಲ್ಲ, ಎಲ್ಲ ಮನೆಯಲ್ಲೇ ಇದ್ದರು. ಮಕ್ಕಳು ಬಂದಿದ್ರು ನನ್ನ ಜೊತೆ, ಅವ್ರಿಗೆ ನಾನು ಆರತಿ ಕೊಟ್ಟೆ. ಎಲ್ಲರೂ ಕೂಡ ವ್ಯಾನ್ ಹತ್ತಿ ಕೂತಿದ್ದಾರೆ. ಅಲ್ಲಿ ಬ್ರೇಕ್ ಹಾಕಿದ್ರೆ ಮುಂದೆ ಬೀಳ್ತಾರೆ. ಏಯ್ ಎದು ನೀನು ಈ ಕಡೆ ಕೂತ್ಕೊಳ್ಳ. ಜೋರಾಗಿ ಕಿಸ್ತಾನೆ. ಇದು ಐ ಮರಿ ಐ ಮರು ಐ ಐ ಮರಿ ಐ ಐ ಐ ಐ ಐ ಮರು ಐ ಮರು ಏ ಮಾರು ಅಲ್ಲಲ್ಲ, ಐ ಮಾಡುಲೇ. ಅದು ನಿದ್ದೆ ಐ ಐ ಐ ಮರಿ ಎದ್ದು ಐ ಮರು ಎದ್ದು ಐ ಮರು ನಂದು ಶ್ರೀ ಗಾಯತ್ರವ ಐ ಮರು ಐ ಮಾಡಿ ಚಿನಿ. ಅರೆ ಅಣ್ಣಂಗ ಐ ಮಾಡು. ಐ ಐ ಐ ಐ ಐ ಅಮ್ಮ ಐ ಮರಿ ಐ ಮರಿ ಇಚ್ಛಾಯಿತು ಐ ಮರಿ ಬಡರೆ ಇಚ್ಛಾಯಿತು ನಾವು ಸುಮ್ಮನೆ. ಸೊ ನಾವು 5 ಗಂಟೆಲಿ ಬೀರೂರಿಂದ ಹೊರಟಿದ್ದು. ಈಗ ಟೈಮ್ ಬಂದು 6:30 ಆಗಿದೆ. ಫಸ್ಟ್ ಪ್ಲೇಸು ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊಯ್ಸಳೇಶ್ವರ ದೇವಾಲಯ. ಅಂದರೆ ನಾವು ಹಳೇಬೀಡಿಗೆ ಬಂದಿದ್ದೀವಿ. ಹಾಸನ ಡಿಸ್ಟ್ರಿಕ್ಟಲ್ಲಿರುವ ಹಳೇಬೀಡು ಅಂದರೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಸಾರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ನೋಡಿ. ನಮಗಂತೂ ಇಂಥ ಟೆಂಪಲ್ ನೋಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಮತ್ತು ಈ ದೇವಾಲಯದಲ್ಲಿ ಪೂಜೆನೂ ಕೂಡ ನಡೆಯುತ್ತೆ. ಹೊಯ್ಸಳರು ಸಾಮಾನ್ಯವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯ ಅಷ್ಟೇ ನಿರ್ಮಾಣ ಮಾಡಿಲ್ಲ, ಶಿವನಿಗೆ ಸಂಬಂಧಪಟ್ಟ ದೇವಾಲಯನೂ ಸಹ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನೀವು ಹಳೇಬೀಡಿನ ದೇವಾಲಯನ ನೋಡ್ಬೋದು. ಎಂಟ್ರೆನ್ಸ್ ನಾವು ಹೋಗ್ಬೇಕಾದ್ರೇ ಇಲ್ಲಿ ಆ ಕಡೆ ಈ ಕಡೆ ದ್ವಾರಪಾಲಕರಿರೋಕ್ಕೆ ಅಂತ ಹೇಳಿ ಸಣ್ಣ ಸಣ್ಣ ಗುಡಿಗಳನ್ನ ನಿರ್ಮಾಣ ಮಾಡಿರ್ತಾರೆ. ನೀವು ಇಲ್ಲಿ ವಿಗ್ರಹಗಳನ್ನ ನೋಡ್ತಾ ಇರ್ಬೋದು. ನೋಡಿ, ದಾಳಿಗಳಿಂದ ಎಲ್ಲ ಹಾಳಾಗ್ಬಿಟ್ಟಿದೆ. ಇಲ್ಲಿನ ಕಂಬಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಹೊಯ್ಸಳರು ನಿರ್ಮಾಣ ಮಾಡಿರ್ತಾರಲ್ಲ, ಅವ್ರು ನಿರ್ಮಾಣ ಮಾಡಿರುವಂಥ ದೇವಾಲಯಗಳು, ಎಲ್ಲ ದೇವಾಲಯಗಳಲ್ಲೂ ಈ ರೀತಿ ಡಿಸೈನ್ನ ನಾವು ನೋಡ್ಬೋದು. ಸೊ ಪ್ರತಿನಿತ್ಯ ಈ ದೇವಾಲಯದಲ್ಲಿ ಪೂಜೆ ನಡೀತಾ ಇರುತ್ತೆ. ಆದರೆ ಬೆಳಿಗ್ಗಿನ ಜಾವ ನಾವು 6:30 ಬಂದಿರೋದ್ರಿಂದ ದೇವಸ್ಥಾನದ ಗರ್ಭಗುಡಿ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ನೀವಿಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಎಷ್ಟು ವಿಶಾಲಾಗಿದೆ. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಈ ದೇವಾಲಯ ಬಂದು 13ನೇ ಶತಮಾನದಲ್ಲಿ ಒಂದು ಕೆರೆಯ ದಂಡೆಯ ಹತ್ತಿರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಶಿವನ ದೇವಾಲಯ ಏನಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಇಲ್ಲಿ ಜೈನರು ಜಾಸ್ತಿ ಇದ್ದರು ಈ ಊರಲ್ಲಿ, ಹಳೇಬೀಡಲ್ಲಿ. ಹಾಗಾಗಿ ಇಲ್ಲಿ ಜೈನ ಬಸದಿಗಳು ಎಲ್ಲನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದಲ್ಲಿರುವಂತಹ ಶಿವನ ಲಿಂಗ ಅಷ್ಟೇ ಅಲ್ಲ, ಇಲ್ಲೊಂದು ಮ್ಯೂಸಿಯಂನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಪುರಾತತ್ವ ಕಾಲ ಅಂದರೆ ಇತಿಹಾಸಕಾರರು ಸಂಶೋಧನೆ ಮಾಡ್ತಾ ಮಾಡ್ತಾ ಅನೇಕ ವಿಗ್ರಹಗಳು ಅವರಿಗೆ ಸಿಕ್ಕಿವೆ. ಅದನ್ನೆಲ್ಲ ಸ್ಟೋರೇಜ್ ಮಾಡಿ ಒಂದು ವಸ್ತು ಸಂಗ್ರಹಾಲಯ ಥರ ಇಟ್ಟಿದ್ದಾರೆ. ಅದು 9 ಗಂಟೆಗೆ ಓಪನ್ ಆಗೋದು ಅಂತ ಹೇಳಿದ್ರು. ಸೊ ನಾವು 9 ಗಂಟೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ
ಬೇರೆ ಪ್ಲೇಸ್ನ ಕವರ್ ಮಾಡೋದಕ್ಕಾಗಲ್ಲ ಅಂತೇಳಿ ಜಸ್ಟ್ ಹೊರಗಡೆಯಿಂದನೇ ನಾವು ವೀಕ್ಷಣೆ ಮಾಡಿಕೊಂಡು ಬೇರೆ ಪ್ಲೇಸ್ನ ವೀಕ್ಷಣೆ ಮಾಡೋದಕ್ಕೆ ಹೊರಟ್ವಿ. ನೀವಿಲ್ಲಿ ಹೊರಗಡೆ ಗೋಡೆನ ನೀವು ನೋಡ್ತಾ ಇರ್ಬೋದು. ಆ ದೇವಾಲಯಗಳಂದರೆ ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಿದ್ರಲ್ವಾ, ಅವರು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ತಿದ್ರು, ಯಾವ ಪ್ರಾಣಿಗಳನ್ನು ಉಪಯೋಗಿಸ್ತಿದ್ರು ಎಲ್ಲನೂ ಕೂಡ ಈ ಗೋಡೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ನೋಡೋಕ್ಕೆ ಒಂಥರ ಚೆಂದ. ಈಗಿನ ದೇವಾಲಯಗಳಲ್ಲಿ ಈ ರೀತಿ ಕೆತ್ತನೆಯನ್ನು ನೋಡೋದಕ್ಕಾಗದೇ ಇಲ್ಲ. ಎಷ್ಟೋ ಈ ದೇವಾಲಯದ ಮೇಲೆ ದಾಳಿಗಳಾಗಿದ್ರೂ ಕೂಡ ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ನಿಂತಿದೆ. ನಮ್ಮ ಕನ್ನಡ ನಾಡು ನುಡಿಯ ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ಈ ದೇವಾಲಯ ಸಾರಿ ಹೇಳುತ್ತೆ. ಸೊ ಇಷ್ಟು ವಿಶಾಲಾಗಿದೆ ನೋಡಿ, ಗಾರ್ಡನ್ ಎಲ್ಲ ತುಂಬಾ ಖುಷಿಯಾಗುತ್ತೆ. ಮತ್ತು ಶಿವನ ಗರ್ಭಗುಡಿಯ ಮುಂಭಾಗದಲ್ಲಿ ದೊಡ್ಡ ಬಸವನ ಲಿಂಗನ ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ. ಅಂದರೆ ಬಳಪುತ್ ಕಲ್ಲು ಅಂತಾರಲ್ಲ ಆ ರೀತಿ. ನಾವು ಇಲ್ಲಿ ಬರಬೇಕಾದ್ರೆ ಎಡಗಡೆ ಸೈಡು ನೋಡಿ, ಇವೆಲ್ಲ ಪುರಾತತ್ವ ಅಂದರೆ ಸಾಹಿತಿಗಳು ಸಂಶೋಧನೆಯನ್ನು ಮಾಡಿದ್ರಲ್ಲ ನಮ್ಮ ಇತಿಹಾಸಕಾರರು, ಆಗ ಸಿಕ್ಕಿರುವಂಥ ಕಲ್ಲುಗಳು. ಇದನ್ನು 9 ಗಂಟೆಗೆ ಓಪನ್ ಮಾಡ್ತಾರೆ ಗೇಟ್ನ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಶಾಸನಗಳು ಎಷ್ಟನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು, ಯಾರು ನಿರ್ಮಾಣ ಮಾಡಿದ್ರು ಎಲ್ಲವನ್ನು ಕೂಡ ಇಲ್ಲಿ ನಾವು ತಿಳ್ಕೊಬೋದು. ಸೊ ನಾನು ಮೊದಲೇ ಹೇಳಿದೆ 13ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಾಣ ಮಾಡಿರುವಂಥ ದೇವಾಲಯ. ಹಿಮ ಎಲ್ಲ ಚೆನ್ನಾಗಿ ಬೀಳ್ತಾ ಇತ್ತು. ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ವಾಕ್ ಮಾಡಿಕೊಂಡು ಒಂದಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಈ ಚಾವಣಿ ನೋಡಿ ನಕ್ಷತ್ರಾಕಾರದಲ್ಲಿದೆ. ನಾವು ಸೋಮನಾಥ್ಪುರದಲ್ಲಿ ಕೇಶವ ದೇವಾಲಯದಲ್ಲಿ ಯಾವ ರೀತಿ ನೋಡ್ತೀವಿ ಅದೇ ಪ್ಯಾಟ್ರನಲ್ಲಿ ನಿರ್ಮಾಣವಾಗಿರುವಂಥ ದೇವಾಲಯ. ಆದರೆ ಬೇಲೂರು ದೇವಾಲಯದಲ್ಲ ಜೆರಾಕ್ಸ್ ಅದೇ ರೀತಿ ನಿರ್ಮಾಣವಾಗಿದೆ. ನೋಡಿ ಹೊರಾಂಗಣ ಫೋಟೋ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಹಳೇಬೀಡು ಮತ್ತು ಬೇಲೂರು ದೇವಾಲಯನ ಸೆಪ್ರೇಟ್ ಒಂದು ವಿಡಿಯೋನ ಮಾಡ್ತೀನಿ. ಎಲ್ಲನೂ ತುಂಬ ಚೆನ್ನಾಗಿ ನಾನು ಸೂಕ್ಷ್ಮವಾಗಿ ವಿಡಿಯೋ ಮಾಡಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಬೇಡ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ. ಸೊ ನಾವು ಹಳೇಬೀಡು ದೇವಾಲಯನ ನೋಡ್ಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗ ನೋಡಿ, ನಾನು ವ್ಯಾನ್ ನೋಡಿಸ್ತೀನಿ ಅಂತೇಳಿ ವ್ಯಾನ್ ಡ್ರೈವರ್ನ ಫ್ರೆಂಡ್ ಮಾಡಿಕೊಂಡು ಕೂತಿದ್ದಾನೆ. ಸ್ವಲ್ಪ ಹೊತ್ತು ಅವನ್ನ ನಮ್ಮ ಹತ್ರ ಕೂರಿಸ್ಕೊಂಡ್ವಿ. ನೆಕ್ಸ್ಟು ಪಕ್ಕದಲ್ಲೇ ಬರುವಂತಹ ಹಳೇಬೀಡು ಪಕ್ಕದಲ್ಲೇ ಬರುವಂತಹ ಬೇಲೂರು ಕೇಶವ ದೇವಾಲಯಕ್ಕೆ ನಾವು ಈಗ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ರೆ ನಮಗೆ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ನಮಗೆ ಸೋಮನಾಥ್ಪುರ ನೆನಪಾಗ್ಬಿಡುತ್ತೆ. ನಮ್ಮ ಮನೆಯವರು ಬಂದಿದ್ದ ತಕ್ಷಣ ಹೇಳಿದ್ರು ಸೋಮನಾಥ್ಪುರ ಜೆರಾಕ್ಸ್ ಅಲ್ವಾ ಇದು ಅಂತ ಹೇಳಿ. ಸೋಮನಾಥ್ಪುರದಲ್ಲಿ ವಿಗ್ರಹ ಕಳವಾಗಿರೋದ್ರಿಂದ ಅಲ್ಲಿ ಪೂಜೆ ನಡೆಯಲ್ಲ, ಆದರೆ ಬೇಲೂರಲ್ಲಿ ಪೂಜೆ ನಡೆಯುತ್ತೆ. ಅಷ್ಟೇ ವ್ಯತ್ಯಾಸ. ಸೋಮನಾಥ್ಪುರದಲ್ಲೂ ಪೂಜೆ ನಡೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಮತ್ತು ಇಲ್ಲಿ ಪಾದಿಕೆಗಳು, ವಿಷ್ಣುವಿನ ಪಾದಿಕೆಗಳಂತ ಇಟ್ಟಿದ್ದಾರೆ. ಎಷ್ಟು ದೊಡ್ಡಗಿದೆ ನೋಡಿ. ಇದಂತೂ ತುಂಬ ಕ್ಯೂರಿಯಾಸಿಟಿ ಆಗುತ್ತೆ ನೋಡೋದಕ್ಕೆ. ಈ ದೇವಾಲಯನೂ ಅಷ್ಟೇ, ನಾವು ಹಳೇಬೀಡಲ್ಲಿ ನೋಡಿದ್ವಲ್ಲ ಅದೇ ರೀತಿ ಇದೆ ಈ ದೇವಾಲಯನೂ ಕೂಡ. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಸೇಮ್ ಇದೇ ರೀತಿ ನಕ್ಷತ್ರಾಕಾರದಲ್ಲೇ ನಿರ್ಮಾಣವಾಗಿರುವಂಥ ದೇವಾಲಯ. ನಾವು ಆ ಚಪ್ಪಟೆ ಆಕಾರದಲ್ಲಿ ಇರುವಂತಹ ಅದ್ರ ಮೇಲೆ ನಡ್ಕೊಂಡು ಸುತ್ತ ನಾವು ವೀಕ್ಷಣೆ ಮಾಡ್ಬೋದು. ಮತ್ತು ಇಲ್ಲಿ ಕೈಯಲ್ಲಿ ಮುಟ್ಟಬೇಡಿ ವಿಗ್ರಹಗಳನ್ನ ಅಂತ ಹಾಕಿದ್ದಾರೆ. ಯಾಕಂದರೆ ಅದು ಡಸ್ಟ್ ಆಗಿಬಿಟ್ರೆ ಅದು ಹಳೆಯ ಥರ ಕಾಣಿಸುತ್ತೆ ಅನ್ನೋ ದೃಷ್ಟಿಯಿಂದನೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಗ್ರಹಗಳನ್ನ ಕೈಯಲ್ಲಿ ಮುಟ್ತಾನೆ ಹೇಗಪ್ಪ ಹೋಗೋದು ಅಂತೇಳಿ ಮಕ್ಳಿಗೆಲ್ಲ ಈ ದೇವಾಲಯದ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀವಿ. ಕೂರ್ಮಾವತಾರ ಅಂದರೆ ವಿಷ್ಣು ಕೂರ್ಮಾವತಾರ ತಾಳಿದ್ದು. ಯಾವಾಗ ಹೇಳು ಚಿನಿ? ಅಮೃತ ಮಂಥನ ಮಾಡ್ಬೇಕಾರಲ್ವೇನ್ರಿ? ನಂತರ ಪಕ್ಕದಲ್ಲೇ ಇರುವಂಥ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು. ಇಲ್ಲಿ ವಿಷ್ಣು ದೇವಸ್ಥಾನ ಇದೆ ಅಂತಂದಮೇಲೆ ಕೇಶವ ಅಂದಮೇಲೆ ವಿಷ್ಣುಗೆ ಸಂಬಂಧಪಟ್ಟಿದ್ದೆ ಅಲ್ವಾ, ಲಕ್ಷ್ಮೀ ದೇವಸ್ಥಾನ ಇರಲೇಬೇಕು. ಯಾಕಂದರೆ ಇಲ್ಲಿ ಪೂಜೆ ಎಲ್ಲ ನಡೆಯೋದ್ರಿಂದ ಲಕ್ಷ್ಮೀ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿದ್ರೇ ಎದ್ದು ಬರೋ ಥರ ಕಾಣಿಸುತ್ತೆ. ಇಲ್ಲೂ ಕೂಡ ಬಂದು ನಾವು ಲಕ್ಷ್ಮೀ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಬೇಲೂರು ಇನ್ನೊಂದಕ್ಕೆ ಫೇಮಸ್ ಆಗಿದೆ. ಏನು ಅಂತ ನಿಮಗೆ ಗೊತ್ತಿರೋ ಸುಮಾರು ಜನಕ್ಕೆ ಗೊತ್ತು ಅಂತ ಹೇಳ್ತೀನಿ. ಇಲ್ಲಿ ಒಂದು ವಿಗ್ರಹದಲ್ಲಿ ಕಪ್ಪೆ ಹೊಟ್ಟೆ ಒಳಗಡೆ ಸೇರ್ಕೊಂಡಿರೋದು, ಆ ಕತೆ ಕೇಳಿದ್ದೀರಾ ಅಂತ ತಿಳ್ಕೊತೀನಿ. ಜಕ್ಕಣಾಚಾರಿ ಕತೆ ಕೇಳಿದ್ದೀರಾ ಅಂತ ತಿಳ್ಕೊತೀನಿ. ಇಲ್ಲ ಶಿಲೆ ಚೆನ್ನಗರಾಯನ ಅದು ಒಳಗಡೆ ಹೊಟ್ಟೆ ಒಳಗಡೆ ಕಪ್ಪೆ ಸೇರ್ತದೆ. ಅವಾಗ ಅಮರಶಿಲ್ಪಿ ಜಕ್ಕಣಾಚಾರಿ ಅವನಲ್ಲ, ಅವನ ಮಗ ಬರ್ತಾನೆ. ಈ ಚೆನ್ನಿಗರಾಯ ವಿಗ್ರಹದ ಬಗ್ಗೆ ನಾನು ಪೂರ್ತಿಯಾಗಿ ಹೇಳಬೇಕು, ಆದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ.
ಸೊ ಈ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ಬಗ್ಗೆ ನಾನು ಇನ್ನೊಂದಿನ ಹೇಳ್ತೀನಿ. ಈ ದೇವಸ್ಥಾನದ ಬಾಗಿಲು ಹಾಕ್ಬಿಟ್ಟಿದ್ರು, ಯಾಕೋ ಓಪನ್ ಮಾಡಿರಲಿಲ್ಲ. ನಾನು ಸಣ್ಣವಳಿದ್ದಾಗ ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಈ ದೇವಾಲಯ ಎಲ್ಲ ನೋಡಿದ್ದು, ಅಂದರೆ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದಾಗ. ಈ ದೇವಾಲಯ ಬಂದು 11ನೇ ಶತಮಾನದಲ್ಲಿ ಹೊಯ್ಸಳರೇ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಯಗಚಿ ಜಲಾಶಯ ಬರುತ್ತಲ್ಲ, ಆ ನದಿಯ ದಂಡೆಯಲ್ಲಿ ನಿರ್ಮಾಣವಾಗಿರುವಂಥ ದೇವಾಲಯ. ಕೇಶವ ದೇವಾಲಯ ಸೋಮನಾಥಪುರದಲ್ಲಿ ಇದೆಯಲ್ಲ, ಅದೇ ಸೇಮ್ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ದೇವಾಲಯದ ಬಗ್ಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ, ಬಟ್ ವಿಡಿಯೋ ಚಿಕ್ಕದಾಕಿದ್ದೀನಿ, ಈ ವಿಡಿಯೋದಲ್ಲಿ ಲೆಂತ್ ಆಗಿಬಿಡುತ್ತೆ ಅಂತ ಸೆಪ್ರೇಟು ಹಳೇಬೀಡು ಬೇಲೂರು ದೇವಾಲಯದ ಬಗ್ಗೆ ಹಾಕ್ತೀನಲ್ಲ, ಆಗ ಹಳೇಬೀಡು ಮತ್ತು ಬೇಲೂರಿನ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಾವು ಬಸ್ಸಲ್ಲಿ ನೆಕ್ಸ್ಟ್ ಇವಾಗ ಯಗಚಿ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳಂತೂ ಬಸ್ಸಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಲಿ ಹೊರಟ್ವಿ ಅಲ್ವಾ, ಅವಾಗ ಎಲ್ಲರೂ ಮಲ್ಕೊಬಿಟ್ಟಿದ್ರು, ಈಗೆಲ್ಲ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ಬರುವಂಥದ್ದು ಬೇಲೂರು ಕೇಶವ ದೇವಾಲಯ ಪಕ್ಕದಲ್ಲೇ ಬರುವಂಥದ್ದು ಯಗಚಿ ಜಲಾಶಯ. ಇಲ್ಲಿ ನೋಡೋಣ ಅನ್ಕೊಂಡು ಬಂದ್ವಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮತ್ತೆ ಹೇಳಿ ಕೇಳಿ ಬರಗಾಲ ಆಗಿರೋದ್ರಿಂದ ನೀರೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಆದರೂ ಕೂಡ ಮಕ್ಕಳಿಗೆ ಸ್ವಲ್ಪ ತೋರ್ಸೋಣ ಅಂದ್ಕೊಂಡು ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಆದರೂ ಕೂಡ ಮಕ್ಕಳು ಡೀಟೇಲ್ ಆಗಿ ಇದು ಯಾವಾಗ ನಿರ್ಮಾಣ ಆಗಿದೆ ಅದೆಲ್ಲ ಮಕ್ಕಳು ಕೇಳಿ ತಿಳ್ಕೊತಾರೆ. ಅದೊಂದು ಖುಷಿ ಆಗುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ನಾವಿವಾಗ ಯಗಚಿ ಡ್ಯಾಮ್ ಹಿನ್ನೀರಲ್ಲಿ ಒಂದು ಬೋಟಿಂಗ್ ಕ್ಯಾಂಪನ್ನು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟು ಯಗಚಿ ಡ್ಯಾಮ್ ಹತ್ರ ಅಂದರೆ ಹಿನ್ನೀರ್ ಹತ್ರ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ನೋಡಿ, ಗಾರ್ಡನ್ ಮಧ್ಯದಲ್ಲಿ ಒಂದು ಹಾಲ್ ಥರ ಮಾಡಿದ್ದಾರೆ. ನಾವು ಮನೇಲೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಫಸ್ಟು ಪಲಾವ್ ಮಾಡಿದ್ವಿ, ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಟಿಫನ್ ಮುಗಿಸ್ಕೊಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಟಿಫನ್ ತಿಂತಾಯಿದ್ದೀವಿ. ಹೊಟ್ಟೆ ಹಸುವಾಗಿದ್ದಲ್ವ, ಮಕ್ಕಳಂತೂ ವ್ಯಾನಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ರು. ಬೇರೆ ಪ್ಲೇಸ್ ಏನಿದ್ರು ಬೆಟ್ಟ ಹತ್ತೋ ಪ್ಲೇಸ್ ಇರೋದ್ರಿಂದ ಇವಾಗ ಹೊಟ್ಟೆ ತುಂಬ ಊಟ ಕೊಟ್ಟರೆ ಮಕ್ಕಳು ಸ್ವಲ್ಪ ಸ್ಟಾಮಿನಾ ಆಗ್ತಾರೆ ಅಂತ ಹೇಳಿ ನಾವು ತಿಂಡಿ ಕೊಟ್ವಿ. ತಿಂಡಿ ತಿನ್ಕೊಂಡು ಇವಾಗ ನಾವು ಈ ಯಗಚಿ ಡ್ಯಾಮ್ನ ಹಿನ್ನೀರಲ್ಲಿ ಮಾಡಿರುವಂತಹ ಕ್ಯಾಂಪ್, ಯಾವ ಕ್ಯಾಂಪಪ್ಪ, ಬೋಟಿಂಗ್ ಕ್ಯಾಂಪ್. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ಹೋಗೋಣ, ಮಕ್ಕಳು ಕರ್ಕೊಂಡು ಹೋಗೋಣ, ಖುಷಿಯಾಗುತ್ತೆ ಮಕ್ಕಳಿಗೆ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಒಬ್ಬೊಬ್ಬರಿಗೆ 800 ರೂಪಾಯಿ ಕೇಳಿದ್ರು ಬೋಟಿಂಗ್ ಹೋಗೋದಕ್ಕೆ. ಸೊ ಹಾಗಾಗಿ ನಾವು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ವಿ. 800 ರೂಪಾಯಿ ಕೊಟ್ಟೆಲ್ಲ ಹೋಗೋದು ಬೇಡ, ಯಾಕಂದರೆ ನಾವು ಜಾಸ್ತಿ ಜನ ಇದ್ವಿ. 800 ರೂಪಾಯಿ ಅಂದರೆ ತುಂಬ ಆಗುತ್ತೆ ಅಂತೇಳಿ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಇಲ್ಲಿಂದ ಒಂದಷ್ಟು ಹೊತ್ತು ಮಕ್ಕಳು ತುಂಬ ಹಠ ಮಾಡಿದ್ರು. ಮತ್ತು ಇಲ್ಲಿ ಒಂದಷ್ಟು ಗೇಮ್ ಇತ್ತು, ಅದು ಸಂಜೆ ಮೇಲೆ ಗೇಮ್ಸ್ ಇರೋದು ಅಂತ ಹೇಳಿದ್ರು. ಸಂಜೆವರೆಗೂ ಎಲ್ಲಿ ವೇಟ್ ಮಾಡೋಕ್ಕಾಗುತ್ತೆ, ನಾವು ಬಂದಿರೋದು ಟ್ರಿಪ್ಗೆ ಅಂತ ಹೇಳಿ ಈಗ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ನದಿ ಹತ್ರ ಆಟ ಆಡಿಸಿ ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಪ್ರದೇಶ ಯಾವುದೇಳಿ, ಮುಳ್ಳಯ್ಯನಗಿರಿ, ಅಲ್ಲಿಗೆ ಬರ್ತಾ ಇದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾನು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬರ್ತಾ ಇರೋದು. ಮತ್ತು ಈ ಬೆಟ್ಟದ ಮೇಲೆ ನನಗೆ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ. ಫಸ್ಟು ನಾವು ಈ ಕಡೆ ಆಜು ಬಾಜು ಅಂದರೆ ನಮ್ಮ ಅಜ್ಜಿ ಊರು ಆಜು ಬಾಜು ಯಾವುದಾದ್ರೂ ಪ್ರವಾಸ ತಾಣಗಳಾಯ್ತಾ ಅಂತ ನಾವು ಕೇಳಿದಾಗ ಮುಳ್ಳಯ್ಯನಗಿರಿ ಇದೆ, ಬಾಬಾ ಬುಡನ್ಗಿರಿ ಇದೆ ಅಂತ ಕೇಳಿದ್ರು. ಬಟ್ ಬೆಟ್ಟ ಹತ್ತಬೇಕು ಅಂದಾಗ ಅಯ್ಯೋ ಬೇಡ, ಮಕ್ಕಳು ಹತ್ತಾರ ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ನಮಗೆ ಎಲ್ಲ ಪ್ಲೇಸ್ಗಿಂತ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮೂರ ಕಡೆ ಬಂದರೆ ಬೆಳಿಗ್ಗೆ 6 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ, ಉರಿ ಬಿಸಿಲು, ಮಳೆ ಇಲ್ಲ. ಆದರೆ ನಾವು ಮಳೆಯಲ್ಲೇ ಟ್ರಿಪ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಪ್ಲೇಸು, ಸಕ್ಕತ್ತಾಗಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾವು ಅರ್ಧ ಬೆಟ್ಟದಷ್ಟು ನಾವು ಮಾಡ್ಕೊಂಡಿರುವಂಥ ವ್ಯಾನೇ ಬಂತು. ಅಲ್ಲಿಂದ ಇನ್ನೊಂದು ವ್ಯಾನ್ ಮಾಡ್ಕೊಂಡು ಹೋಗಬೇಕು. ಒಬ್ಬೊಬ್ಬರಿಗೆ 100 ರೂಪೀಸು. ಬರೀ 3 ಕಿಲೋಮೀಟ್ರ್ ಇರೋದು. ಬಟ್ ಇಲ್ಲಿ ಡೇಂಜರ್ ಪ್ಲೇಸು, ಒಂದೇ ಕಾರ್ ಹೋಗಬೇಕು. ಅಂಥ ಪ್ಲೇಸಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ನಿಮ್ಮನ್ನ 100 ರೂಪೀಸ್ ಕೊಡಲೇಬೇಕು ಅಂತ ಹೇಳಿದ್ರು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ. ಇದು ನೋಡಿ ತುಂಬ ಖುಷಿ ಆಯಿತು. ಹಿಮ ಎಲ್ಲ ಚೆನ್ನಾಗಿ ಸುರಿತೈತೆ. ನನ್ನ ತಂಗಿ ಮೊದಲೊಂದು ಸರಿ ಬಂದಿದ್ರು, ಇವ್ರ ಹಸ್ಬೆಂಡು, ತಂಗಿ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ಬಂದು ಮ್ಯಾಗಿ ತಿಂದಿದ್ವಿ ಅಂತ ಹೇಳ್ತಾ ಇದ್ದಾಳೆ. ಸೊ ಆ ಕಡೆಯಿಂದ ಬಂದು ತಿನ್ನೋಣ ಅಂದ್ಕೊಂಡು ಈಗ ಹೊರಡ್ತಾ ಇದ್ದೀವಿ ನಾವು ಬೆಟ್ಟ ಹತ್ತೋದಕ್ಕೆ.
ಹತ್ತಿ ನಾವು ಅಲ್ಲಿಗೆ ಹೋಗಿ ಏನು ಮಾಡಬೇಕು? ಮುಳ್ಳೈ ಅಲ್ಲಿ ನೋಡಲಿ ಮೇಲು ಗದ್ದಿಗೆ ನೀವು ಇಲ್ಲಿ ನನ್ನ ತಂಗಿಯವರು ಲಾಸ್ಟ್ ಟೈಮ್ ಬಂದಿದ್ರಂತೆ, ಆದರೆ ಅವರು ಪೂರ್ತಿ ಬೆಟ್ಟ ಹತ್ತಿರಲಿಲ್ವಂತೆ. ಇಲ್ಲಿಗೆ ಸ್ಟಾಪ್ ಆಗಿ ಒಂದು ಸ್ವಲ್ಪ ದೂರ ಹೋದ್ವಿ, ಆಗಲಿಲ್ಲ, ವಾಪಸ್ ಹೊರಟೋದ್ವಿ ಅಂತ ಹೇಳಿದ್ಲು. ಸೊ ಇವತ್ತು ನಮ್ಮ ಚಿಕ್ಕ ಮಕ್ಕಳೆಲ್ಲ ಬೆಟ್ಟ ಹತ್ತಿದ್ದಾರೆ. ಸೊ ತುಂಬಾ ಖುಷಿಯಾಗುತ್ತೆ ನೋಡಿ, ಎಷ್ಟು ಕಡಿದಾದ ಬೆಟ್ಟ, ಹತ್ತೋದಕ್ಕೆ ಭಯ ಆಗುತ್ತೆ. ಆ ಕಡೆ ಈ ಕಡೆ ಪಾತಾಳ ಥರ ಕಾಣಿಸುತ್ತೆ. ನಾವು ಹೆಂಗಪ್ಪ ಹತ್ತೋದು, ವಾಪಸ್ ಹೊರಟೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಮಕ್ಕಳೇ ಖುಷಿಯಿಂದ ಹತ್ಬಿಟ್ರು. ಮಕ್ಕಳೇ ಹತ್ತಿದ್ಮೇಲೆ ನಾವು ಹತ್ತೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಮ್ಮ ಕರ್ನಾಟಕದ ಎತ್ತರೋ ಪ್ರದೇಶ ಅಂದರೆ ಆ ಬೆಟ್ಟನ ಹತ್ತಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ಹಾಗಾಗಿ ನಾವು ಬೆಟ್ಟ ಹತ್ತಿ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಸಖತ್ತು ಖುಷಿಯಾಗುತ್ತೆ ಇಂಥ ಪ್ಲೇಸ್ ಎಲ್ಲ ನೋಡ್ತಾ ಇದ್ರೆ. ನಾನು ಇದೇ ಫಸ್ಟು ಕಾಲ್ನಡಿಗೆಯಲ್ಲಿ ಇಷ್ಟು ಎತ್ತರವಾದ ಬೆಟ್ಟನ ಹತ್ತಿರೋದು. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೇ ನಮ್ಮ ಸಣ್ಣ ಮಕ್ಕಳು ಕರ್ಕೊಂಡು ಹೋಗ್ತಾ ಇದೀವಲ್ವ, ಇನ್ನೂ ಖುಷಿ ಆಗುತ್ತೆ. ಬಚ್ಚಿತು ನಮ್ಮ ಚೈತು ಸುಸ್ತಾಗಿ ಕೂತ್ಕೊಬಿಟ್ಟವನೆ, ಹುಮ್ಮಸ್ಸಿಂದ ಹತ್ಬಿಟ್ಟ. ಗೋಬಿ ಸುಸ್ತಾಗೋಯ್ತಾ? ನಡೆ ಇಲ್ಲಿ ಗಂಟೆ ಬಂದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಇಲ್ಲಿ ತನಕನೇ ಬಂದಿದ್ದೆ, ತಂಪಾಗೈತೆ ವೆದರ್. ಇನ್ನೂ ಜಾಸ್ತಿ ಆಯ್ತು. ಓಕೆ, ಹಾಂ ಸೂಪರ್ ಆಗೈತೆ. ಎತ್ಕೊತಾನಂತ ಚೈತು, ಎತ್ಕೊಪ್ಪ ನೋಡೋಣ, ಎತ್ಕೊಂಬತ್ತೆ. ಬಿಸಿಲ ಎಲ್ಲಿ ಬಿಸಿಲು? ಮೆಹಂದಿ ಹಾಕೊಂಡವ್ರೆ ನಮ್ಮ ಲಡ್ಡು. ಮೆಹಂದಿ ತೋರಿಸು ಲಡ್ಡು, ತೋರಿಸು ಮೆಹಂದಿ. ವಾವ್, ಎಲ್ಲಿ ನಮ್ಮ ಬಂಗಾರ ಇದು? ಸೂಪರ್. ನಡೀರಿ ಹತ್ತಿ, ಈಗ ಹತ್ತಿ ಹತ್ತಿ, ಓಡಬಾರ್ದು, ಸುಸ್ತಾಗುತ್ತೆ. ಸ್ವಲ್ಪ ಹತ್ತಿ ನಿಂತ್ಕೊಂಡು ಹೋಗೋಣ. ಹ್ಞೂ, ಇಳಿಯುವಾಗ ಅಷ್ಟಿದಾಗಲ್ಲ. ಈಗ 10:15 ಹೋಗ್ಬೋದು ಆರಾಮ್ಸೆ. ಮಳೆ ಊತಿರೋದ್ಕಲ್ಲೂ ಮರಳೆಲ್ಲ ನಿಂತಿರೋದು. ಹಿಡಿತೀವಿ. ಹತ್ತು ಚೈತು, ಏನ್ ಚಲೋ ಐತದಂತೆ. ಹೋಗೋಣ ಲಡ್ಡು, ಹೋಗೋಣ. ಹಾಂ, ನೋಡ್ರಿ ಅವನು ಹುಷಾರು, ಅವನು. ಸೊ ಇವಾಗ ನಾವು ಮೇಲೆ ಅಂದರೆ ಬೆಟ್ಟದ ಮೇಲೆ ಬಂದ್ವಿ, ದೇವಸ್ಥಾನದ ಹತ್ರ ಹತ್ತಾ ಇದೀವಿ ನೋಡಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇನೆ ಕಲ್ಲಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ನೋಡಿ. ಸೊ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಮಳೆ ಬರ್ತಾನೆ ಇತ್ತು, ಹನಿ ಹಾಕ್ತಾನೆ ಇತ್ತು, ಮತ್ತೆ ಮೋಡ ನೋಡಿ ಎಲ್ಲ ಮುಚ್ಕೋತೈತೆ. ಮಳೆ ಸ್ಟಾರ್ಟ್ ಆಗುವಷ್ಟರಲ್ಲಿ ನಾವು ಕೆಳಗಡೆ ಇಳಿದ್ಬಿಡ್ಬೇಕು ಅಂತೇಳಿ ಬೇಗನೆ ಬೆಟ್ಟ ಹತ್ತಿದ್ವಿ. ಬೆಟ್ಟದ ಮೇಲೆ ಕಲ್ಲಲ್ಲೇ ಕಾಂಪೌಂಡ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡಕ್ಕೆ ಚಂದ. ಮತ್ತೆ ಇದು ಯಾವಾಗ ನಿರ್ಮಾಣ ಆಯ್ತು ಅನ್ನೋದನ್ನೆಲ್ಲ ಇಲ್ಲಿ ಒಂದು ಗೋಡೆಯಲ್ಲಿ ಬರೆದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮನೆ ತರನೇ ನಿರ್ಮಾಣವಾಗಿದೆ ದೇವಸ್ಥಾನ, ಮುಳ್ಳಯ್ಯ ಸ್ವಾಮಿ. ಸೊ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಹರಕೆ ಮಾಡಿಕೊಂಡು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ತಾರಂತೆ. ನಾವು ದೇವಸ್ಥಾನದೊಳಗಡೆ ಬರೋ ಅಷ್ಟರಲ್ಲೇ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರು. ಬೆಟ್ಟ ಹತ್ತಿದ್ವಲ್ವ, ತುಂಬ ಸುಸ್ತಾಗ್ಬಿಟ್ಟಿತ್ತು ಮಕ್ಕಳಿಗೆಲ್ಲ. ದೇವಸ್ಥಾನದಲ್ಲಿ ಗ್ರಾನೈಟ್ ಹಾಕಿರೋದ್ರಿಂದ ತಣ್ಣಗಾಗ್ತೈತಲ್ಲ, ಅಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ರು ಪುಟ್ಟಿ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ಕೂಡ. ನಮ್ಮ ಗುಬ್ಬಿ ಅಂತೂ ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಬಗ್ಗು ದೊಡ್ಡಮ್ಮ ಅಂತೇಳಿ ಕುಂಕುಮ ತಗೊಂಡು ಹಣೆಗೆ ಹಾಕೋದೆ ಅವಳದೊಂದು ಅಭ್ಯಾಸ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಹೊರಗಡೆ ನೇಚರ್ ಅಂತೂ ಸಖತ್ತಾಗಿತ್ತು. ಈ ಥರ ವಾತಾವರಣ ಎಲ್ಲ ನಾನು ಟಿ ವಿಯಲ್ಲಿ ನೋಡಿದ್ದು, ಈಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಸೊ ತುಂಬಾ ಖುಷಿಯಾಗುತ್ತೆ. ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ.
ನಾವು ಸ್ವಲ್ಪ ಹೊತ್ತು ಇಲ್ಲೇ ನೇಚರ್ ನೋಡ್ತಾ ನಿಂತಿದ್ವಿ. ನಾವು ಬೆಟ್ಟ ಹತ್ತುವಷ್ಟರಲ್ಲೇ ಸುಚಿತ್ರಂಗೆ ಸ್ವಲ್ಪ ವಾಮಿಟ್ ಸೆನ್ಸ್ ಆಯ್ತಲ್ಲ, ಅಲ್ಲೇ ಕೂತಿದ್ರು ಅವರು. ನಿಧಾನಕ್ಕೆ ಹತ್ತು ಬರ್ತಾಯಿದ್ರು. ಸೊ ಅವ್ರು ಬರೋವರೆಗೂ ಇಲ್ಲಿ ನಿಂತ್ಕೊಂಡು ನೇಚರ್ ನೋಡ್ತಾ ಇರೋಣ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ನಂತರ ನನ್ನ ಮಗನಿಗೆ ದೇವ್ರಂದರೆ ತುಂಬ ಇಷ್ಟ. ಇಲ್ಲಿ ಯಾರೋ ಕಲ್ಲನ್ನ ಒಂದ್ರ ಮೇಲೆ ಒಂದು ನಿಲ್ಸೋದು ನೋಡ್ಬಿಟ್ಟಿದ್ದಾನೆ. ಅಮ್ಮ ಆ ರೀತಿ ನಿಲ್ಸಿದ್ರೆ ನಾವು ಬೇಗ ಮನೆ ಕಟ್ತೀವಮ್ಮ, ಮನೆ ಕಟ್ಟೋಣ ಬಾಮ್ಮ, ನಾವು ಕಲ್ಲ ಎಲ್ಲ ಒಂದ್ರ ಮೇಲೆ ಒಂದು ಇಡೋಣ, ಕಲ್ಲು ಜೋಡಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅವನ ಜೊತೆ ನಾನು ಕೂಡ ಹೋದೆ. ನನ್ನ ತಂಗಿನೂ ಕೂಡ ಆಯಿತು ಬಾರ ನಾನು ಕಟ್ತೀನಿ ಕಲ್ಲನ್ನ ಅಂತ ಎಲ್ಲ ಕಲ್ಲೆತ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇಲ್ಲಾಗಿದ್ದೇ ಬೇರೆ. ಕಲ್ಲು ಜೋಡಿಸ್ತಾ ಇದ್ವಿ, ಅಷ್ಟರಲ್ಲಿ ದೇವಸ್ಥಾನದ ಪೂಜಾರಿಗಳು ಬಂದರು. ಅಲ್ಲೆಲ್ಲ ಜೋಡಿಸ್ಬಿಡಿ, ದೇವಸ್ಥಾನದ ಪಕ್ಕದಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ರೈಟ್ ಸೈಡು ಒಂದಷ್ಟು ಜನ ಕಾಂಪೌಂಡ್ ಮೇಲೆ ನಿಂತಿದ್ದಾರೆ. ಜಸ್ಟ್ ಇಲ್ಲಿ ಕಲ್ಲನ್ನ ಒಂದ್ರ ಮೇಲೆ ಜೋಡಿಸಿ ಸುಣ್ಣ ಹಾಕಿ ಕಟ್ಟಿರುವಂಥ ಕಾಂಪೌಂಡು. ಆದರೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ರು. ಅಕಸ್ಮಾತ್ ಒಂದು ಕಲ್ಲು ಸ್ಲಿಪ್ ಆದರೂ ಅವರು ಪಾತಾಳಕ್ಕೆ ಬಿದ್ದುಬಿಡ್ತಾರೆ. ಸೊ ನೀವು ಬಂದು ಖುಷಿಯಾಗಿ ಫೋಟೋ ಏನೋ ತೆಗಿಸ್ಕೊತೀರಾ, ಆದರೆ ನಮ್ಮ ಮೇಲೆ ಬರೋದು ದೂರೆಲ್ಲ. ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಕಪಿಗಳ ಥರ ಮೇಲೆ ನಿಂತಿದ್ದೀರಾ ಅಂತೆಲ್ಲ ಪುರೋಹಿತರು ಅವ್ರಿಗೆ ಚೆನ್ನಾಗಿ ಬೈದರು. ಅವ್ರಿಗೆ ಬೈದದನ್ನು ನೋಡಿ ನಮಗೆ ಬೇಜಾರಾಗ್ಬಿಡ್ತು. ಸೊ ಅವ್ರು ಬೈದದ್ದು ಓಕೆ, ಒಳ್ಳೇದಕ್ಕೇನೆ. ಹಾಗಾಗಿ ಅವರು ಕೆಳಗಡೆ ಹಿಡಿದ್ರು. ನೆಕ್ಸ್ಟ್ ನಾವು ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಫೋಟೋ ತೆಗಿಸ್ಕೊತಾ ಇದ್ದೀವಿ. ನಡೀರಪ್ಪ, ಕೊಡು, ಕೈ ಕೊಡು ಚಿನಿ. ಬೆಂಕಿ ನಡೀರಿ, ಹೇಳಪ್ಪ, ಬೆಂಕಿ ಏನು ಅಲ್ಲಿ ನೋಡಲ್ಲಿ, ಬೆಂಕಿ ಅಲ್ಲಿ ಹೋಗಿ ನಡಿಕಂದ ಬೇಗ. ಇದು ಬೆಂಕಿ ಅಲ್ಲ, ಆ್ಯಕ್ಚುಲಿ ಹಿಮ ಜಾಸ್ತಿ ಆಗ್ತೈತೆ. ಅಷ್ಟರಲ್ಲಿ ಹೊರಟೋಗೋಣ, ಮಳೆನೂ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಕೊಡಿಸ್ತೀನಿ ನಡಿಯವ. ಸೊ ನಾವು ಈಗ ಕೆಳಗಡೆ ಬಂದ್ವಿ, ಬೆಟ್ಟ ಇಳಿದು. ಇಲ್ಲಿ ನನ್ನ ತಂಗಿ ಹೇಳ್ತಾನೆ ಇದ್ಲು, ಇಲ್ಲಿ ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಮ್ಯಾಗಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ದಾಳೆ. ಎಲ್ಲರೂ ಕೂತಿದ್ದೀವಿ. ಸುಚಿತ್ರ ಅವ್ರು ಇನ್ನೂ ಕೂಡ ಬೆಟ್ಟ ಇಳಿದು ಬಂದಿರಲಿಲ್ಲ. ಅವರು ಬರೋವರೆಗೂ ಮ್ಯಾಗಿ ತಿಂತಾರಣ್ಣ, ಅಷ್ಟರಲ್ಲಿ ಬರ್ತಾರೆ ಅಂದ್ಕೊಂಡು ಇಲ್ಲಿ ಮ್ಯಾಗಿ ಮಾಡ್ತಾರಲ್ಲ ಅಂಗಡಿಯವ್ರನ್ನ ಮಾತಾಡಿಸ್ಕೊಂಡು ಕೂತಿದ್ದೀವಿ. ಸೊ ತುಂಬ ಈಸಿಯಾಗಿ ಮಾಡಿದ್ರು. ನಾವು ಎಣ್ಣೆ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿ, ತರಕಾರಿ ಎಲ್ಲ ಫ್ರೈ ಮಾಡಿ ಮಾಡ್ತೀವಲ್ವ, ಇವರು ಒಂದು ಡ್ರಾಪು ಕೂಡ ಎಣ್ಣೆ ಹಾಕಿಲ್ಲ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು 10 ರೂಪೀಸ್ ನ್ಯೂಡಲ್ಸು, ಒಂದು ಸ್ವಲ್ಪ ತರಕಾರಿ ಅಷ್ಟೇ ಹಾಕಿದ್ದವ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ನೀವು ಒಂದು ಸಾರಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಬಂದು ಮ್ಯಾಗಿ ತಿಂದನೇ ಹೋಗಬೇಡಿ, ಅಷ್ಟು ಸಖತ್ತಾಗಿರುತ್ತೆ. ಇದೇ ಪ್ಲೇಸಲ್ಲಿ ಅಂದರೆ ನಾವು ಮ್ಯಾಗಿಗೋಸ್ಕರ ಕೂತಿದ್ದೀವಲ್ವ, ಅಲ್ಲಿ ಒಂದು ಕಾರ್ ಬಂದಿತ್ತಂತೆ. ಲಾಸ್ಟ್ ಟೈಮ್ ನನ್ನ ತಂಗಿ ಬಂದಿದ್ಲಲ್ಲ, ಆಗ ಕಾರ್ ಹೋಗಿ ಪಾತಾಳದೊಳಗಡೆ ಬಿದ್ದುಬಿಟ್ಟಿತ್ತಂತೆ. ಅಯ್ಯೋ ಪಾಪ, ಅಲ್ಲಿರೋರು ಪಾಪ ಏಟಾಗಿ ಸತ್ತೋಗಿದ್ರು. ಅದನ್ನು ಬುಲ್ಡೋಸರ್ ಬಂದು ತೆಗಿಬೇಕಿತ್ತು. ಜನ ಎಲ್ಲ ನೋಡ್ತಾ ನಿಂತಿದ್ರು. ನಾವು ವೆಯ್ಟ್ ಮಾಡಿದ್ವಿ, ಟೈಮ್ ಆಯಿತು ಅಂತ ಹೊರಟೋದ್ವಿ ಅಂತ ಹೇಳ್ತಾ ಇದ್ಲು. ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಂತೂ ಇನ್ನೂ ಭಯ ಆಗುತ್ತೆ. ನಾವು ನೋಡಿಲ್ಲ, ಅವಳು ಹೇಳ್ತಾ ಇದ್ರೆ ಭಯ ಆಗ್ತಿತ್ತು ನಮಗೆ. ಒಂದು ದಿನದ ಬಾಡಿಗೆನಾ? ಗ್ರಾಮ ಪಂಚಾಯತಿ ವರ್ಷಕ್ಕೊಂದ್ಸರಿ, ಅದೊಂದು ಬಿಟ್ಟರೆ ಡೈಲಿ 150 ರೂಪಾಯಿ ಕ್ಲೀನಿಂಗ್ ಚಾರ್ಜ್. ಡೈಲಿ 150 ರೂಪಾಯಿ ಕ್ಲೀನಿಂಗ್ ಚಾರ್ಜಾ? ಅದು 50 ರೂಪಾಯಿ. ಗ್ರಾಮ ಪಂಚಾಯತಿಗೆ ಎಷ್ಟು ಕೊಡ್ಬೇಕು ವರ್ಷಕ್ಕೆ? 60,000. ನಿಮಗೆ ಸಿಗುತ್ತೆ ಸರ್ ಅದು ಇಲ್ಲಿ? ಹಾಂ ಮೇಡಮ್, ಸೀಸನ್ ಟೈಮಲ್ಲಿ ಆಗುತ್ತೆ. ಅಂದರೆ ಟೂರಿಸಮ್ ಪ್ಲೇಸ್ ಅಲ್ವಾ, ಹಾಗಾಗಿ ಸಿಗುತ್ತೆ. ಏನು ಮಾಡ್ತೈತಮ್ಮ, ಚೇರ್ ತಗೊಬರ ನೋಡೋಕ್ಕೆ. ಇದಕ್ಕೆ ಒಗ್ಗರಣೆ ಮಾಡೋದೇನಿಲ್ಲ. ಹಿಂಗೆ ಬಸ್ ಐಸ್ ಕ್ರೀಮ್ ಇಲ್ಲ ಅಣ್ಣ, ಬರ್ತಾ ಇಲ್ಲ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದಾರಲ್ಲ, ಅವ್ರದೆಲ್ಲ ಪ್ಲಾಸ್ಟಿಕ್ ಏನ್ ಐಟಮ್ ಇತ್ತು, ಅದಕ್ಕೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಕ್ಲೋಸ್ ಮಾಡಿದ್ರು. ಮ್ಯಾಗಿ ನೀವೇನು ಹೇಳಿದ್ರಿ? ಮ್ಯಾಗಿನೇ ಹೇಳಿದ್ರು ಕಣ. ಮಸಾಲೆ ಇಲ್ವಾ? ಮಸಾಲೆ ಮಸಾಲೆ ಇನ್ನು ಸ್ವಲ್ಪ ಬಿಟ್ ಮಾಡ್ತೀನಿ ಸರ್. ಹೇಳಿದ್ರಾ? ಮ್ಯಾಗಿ ಅಂತ ಕೊಡಿ ಸರ್, ಕೊಡ್ತೀನಿ. ಏ ಇದು ಫುಲ್ ಅಲ್ವಾ ಸರ್? ಇದು ಫುಲ್.
ಕೊಡ್ತೀನಿ ಇರೋ, ಅಲ್ಲಿ ಆಫ್ ಹೇಳಿದ್ದೀನಿ ನಿಮಗೆ. ಇವ್ರಿಗೆ ಹೆಂಗೆ ಹೇಳಿದೆ? ಬೈಟು ಕೊಡ್ತಾರೆ ಇವ್ರಿಗೆ, ಲಾಸ್ಟಲ್ಲಿ ಕೊಡ್ತೀರಲ್ವಾ? ಇಂಥ ಟೈಮಲ್ಲಿ ನಮ್ಮ ಮಕ್ಕಳನ್ನ ಎತ್ಕೊಬೇಕಂದ್ರೆ ಹೆಂಗೆ ನಮ್ಮ ಕತೆ ಅನ್ನೋಷ್ಟೊತ್ತಿಗೆ ಎತ್ಕೊಂಡ್ಬಿಡಿ. ಬೇಡ, ನಾನು ಈಗ ಟೀ ಕುಡಿತೀನಿ. ತಿನ್ನಿ ಅಣ್ಣ. ತಿನ್ಬಿಟ್ಟು ಕುಡೀರಿ ಆಮೇಲೆ. ನೀನ್ ತಿನ್ನೋದಕ್ಕಾಗೋದಿಲ್ಲ, ಬಿಸಿ ಐತೆ. ಕೊಡ್ತಾರೆ ಇರೋ ಅಣ್ಣ, ಇವ್ರಿಗೆ 2 ಬೈಟು ಕೊಟ್ಬಿಡಿ. ಹಾ ಇದು ಫುಲ್ ತಮ್ಮ ತಾ ಇಲ್ಲಿ ಇಟ್ಕಪ್ಪ, ಚೇರ್ ಮೇಲೆ. ಇಲ್ಲಿ ಇಟ್ಕೋ, ಚೇರ್ ಮೇಲೆ. ಚೇರ್ ಮೇಲೆ ಇಟ್ಕೋ. ಸುಮ್ಮನೆ ಇರು. ಹೇಳಾಯ್ತು, ಸುಮ್ಮನೆ ಚೆಲ್ಲೋ ಗೊತ್ತಕಣ. ತಗೊಳ. ತಿನ್ನೀಗ. ನಮ್ಮಮ್ಮ ಏನ್ ಮಾಡಿದ್ರು, ಏನಕ್ಕದು ವಿವೇಕ, ನಮ್ಮಮ್ಮ ಏನ್ ಮಾಡಿದ್ರು, ಏನು ಒತ್ತೋ ಶಾವಿಗೆ ಮಾಡಿದ್ರು. ಲೇಮ್ ಸೋಡಾ ಬ್ರೋ, ಮ್ಯಾಗಿ ಮ್ಯಾಂಗೋ ಮ್ಯಾಂಗೋ ಲಡ್ಡು ತಿನ್ನು. ಪಾಪ ಅಲ್ಲೋಡಲಿ ಎತ್ಕೊಳ್ಳ. ಮಮ್ಮ ಖಾರ ಪುಡಿ ಡಬ್ಬ ಪುಡಿ ತಗೊಳ, ನಾನು ತಿನ್ನಿಸ್ತೀನಿ. ಇಲ್ಲಿ ಲಡ್ಡು ನನ್ನ ನೋಡಿ, ಇಲ್ಲಿ ಅಮ್ಮನ ನೋಡು. ಕೊಡು, ನಾ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿಲಿ, ಹಿಂಗೆ ಇಡಬೇಕು. ತಗೋ. ನಿಮಗೆ ಬೇಕಾ? ಬೇಕಾ ಇನ್ನೊಂದು? ಏನ ಆಯ್ತಾ? ಏನು ತಿಂತೀಯನ? ಸೊ ನಾವು ಮುಳ್ಳಯ್ಯನಗಿರಿ ಬೆಟ್ಟ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆ ಬಂದು ಇಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇತ್ತು. ಇಲ್ಲೂ ಬಂದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ನೆಕ್ಸ್ಟ್ ಪ್ಲೇಸ್ ಬಂದು ಬಾಬಾ ಬುಡನ್ಗಿರಿ. ಇಲ್ಲಿಂದ ತುಂಬ ದೂರ ಏನಿಲ್ಲ, ಹತ್ರನೇ ಇರೋದು. ಈ ವಿಡಿಯೋ ಜೊತೆನೇ ಹಾಕ್ಬೋದಿತ್ತು, ಆದರೆ ತುಂಬ ಲೆಂತಿ ಇರೋದ್ರಿಂದ ಈ ವಿಡಿಯೋ ಜೊತೆ ಹಾಕೋದಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಬಾ ಬುಡನ್ಗಿರಿನ ಹಾಕ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ವಾವ್, ಎಷ್ಟು ಸುಂದರವಾಗಿದೆ ಅಲ್ವಾ? ಸೊ ಫ್ರೆಂಡ್ಸ್, ನಾನು ಇವತ್ತು ಹಾಕಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾವು ಮಧ್ಯೆ ಸಣ್ಣ ಸಣ್ಣ ಫಾಲ್ಸ್ ಇತ್ತು, ಅಲ್ಲೂ ಕೂಡ ಗಾಡಿ ನಿಲ್ಲಿಸ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಸೊ ಫ್ರೆಂಡ್ಸ್, ದಯವಿಟ್ಟು ಫ್ರೀ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್.